ಇನ್ನು LPG ಗ್ಯಾಸ್ ದರ ಏರಿಕೆಯಿಂದ ಯಾದಗಿರಿಯಲ್ಲಿ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರತಿ ಲೀಟರ್ಗೆ 121 ರೂಪಾಯಿ LPG ದರ ಏರಿಕೆ ಆಗಿದೆ. ಯುದ್ಧ ನಡೆಯುವ ಮುನ್ನ ಪ್ರತಿ ಲೀಟರ್ಗೆ 56 ರೂಪಾಯಿ LPG ಗ್ಯಾಸ್ ದರ ಇತ್ತು. ಈಗ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆ LPG ಗ್ಯಾಸ್ ಕೊರತೆಯಿಂದ ಈಗ ದರ ಏರಿಕೆ ಆಗಿದೆ. ಪೆಟ್ರೋಲ್ ದರಕ್ಕಿಂತ LPG ಗ್ಯಾಸ್ ದರ ಏರಿಕೆಯಿಂದ ಆಟೋ ಚಾಲಕರು ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. LPG ಗ್ಯಾಸ್ ದರ ಏರಿಕೆಯಿಂದ ಆಟೋಗಳಿಗೆ ಗ್ಯಾಸ್ ತುಂಬಿಸಲು ಆಟೋ ಚಾಲಕರು ಹಿಂದೇಟು ಹಾಕ್ತಾ ಇದ್ದಾರೆ. ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ LPG ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ ತುಂಬಿಸಿಕೊಳ್ಳಲು ಆಟೋ ಚಾಲಕರು ಹಿಂದೇಟು ಹಾಕ್ತಾ ಇದ್ದಾರೆ. 15 ದಿನಕ್ಕೆ ಆಗುವಷ್ಟು ಗ್ಯಾಸ್ ಸ್ಟಾಕ್ ಇದ್ರೂ ಕೂಡ ದರ ಏರಿಕೆಯಿಂದ ಗ್ಯಾಸ್ ತುಂಬಿಸಿಕೊಳ್ಳಲು ಆಟೋ ಚಾಲಕರು ಹಿಂದೇಟು ಹಾಕ್ತಾ ಇದ್ದಾರೆ. ಹಾಗಾಗಿ ಬೀಕೋ ಅಂತ ಇವೆ ಆ ಗ್ಯಾಸ್ ಬಂಕ್ಗಳು. ದರ ಏರಿಕೆಯಿಂದ ಗ್ಯಾಸ್ ಬದಲು ಪೆಟ್ರೋಲ್ನ ಮೊರೆ ಹೋಗಿದ್ದಾರೆ ಆಟೋ ಚಾಲಕರು. ಗ್ಯಾಸ್ ದರ ಇಳಿಕೆ ಮಾಡುವಂತೆ ಆಟೋ ಚಾಲಕರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ರೇಟ್ ಹೆಚ್ಚಿಗೆ ಆಗ್ಯದ, ಅದಕ್ಕೆ ಹಾಕ್ಸ್ಕೋಬೇಕು. ಪೆಟ್ರೋಲ್ ಮೇಲೆ ನಡೆಸ್ಲಿಕ್ಕೆ ಅದಕ್ಕೆ ವರ್ಕೌಟ್ ಆಗ್ತಾ ಇಲ್ಲ. LPG ಈಗ LPG ಗ್ಯಾಸ್ ಬರ್ಬೇಕಂದ್ರೆ ಬಂತದು, ಈಗ ನಿಮ್ಗೆ ಹಾಕ್ಸೋಲಕ್ಕೆ ಆಗ್ತಾ ಇಲ್ಲ. ಇದರಿಂದ ಎಷ್ಟು ನಷ್ಟ ಭಾಳ ಆದರೆ ಏನು ಮಾಡಬೇಕು? ಈಗ ಪೆಟ್ರೋಲ್ ಮೇಲೆ ನಡೆಸ್ಲಕತ್ತೀವಿ, ಗ್ಯಾಸಿನ ಮೇಲೆ ನಡೆಸಿದ್ರೆ ನಮ್ಗೆ ಏನು ಉಳಿಲ್ಲ. ಒಂದು ದಿವಸಕ್ಕೆ ಏನಿಲ್ಲ ಅಂದರೆ ಒಂದು 1800 ರೂಪಾಯಿ ಎಣ್ಣೆನೇ ಸುಡ್ತದೆ. ಮತ್ತು ಇಲ್ಲಿ ನಮ್ಗೆ ರೇಟ್ ಇಲ್ಲ, ನಿಮ್ಮ ಇನ್ಕಮ್ ಕಡಿಮೆ ಆಗ್ತದ. ಇನ್ಕಮ್ ಕಡಿಮೆ ಆಗ್ತದೆ. ಭಾಳ ಲಾಸ್ ಆಗ್ಯದ. ಒಂದು 5 ರೂಪಾಯಿ ಹೆಚ್ಚಿಗೆ ಕೊಡಲ್ಲ, ಲಾಸ್ ಆಗ್ತದೆ. ರೇಟ್ ಏರಿಸ್ಬೇಕಂತೀರಿ ಹೆಂಗೆ ಆಟೋದು? ನಮ್ಮ ಆಟೋದು ರೇಟ್ ಏರಿಸ್ಬೇಕು ರೀ. ಆಟೋದು ರೇಟ್ ಏರಿಸ್ಬೇಕು, LPG ರೇಟ್ ಕಡಿಮೆ ಮಾಡಬೇಕು ರೀ. ಅಂದರೆ ನಮ್ಗೆ ಅನುಕೂಲ ಆಗ್ತದೆ. ಓಕೆ.